ನಾನು ಚಿಂತನ್ ಹಾಗೂ ನಮ್ಮ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ಒಂದಷ್ಟು ಕಲಾವಿದರು ಎಲ್ಲರೂ ಒಂದು ತಂಡದಲ್ಲಿ ಅಭಿನಯಿಸ್ತಿದ್ದಂಥ ಕಲಾವಿದರು. ಆಗಾಗ ಚರ್ಚೆಗಳು ಆಗ್ತಾ ಇತ್ತು ಮುಂದಿನ ಭವಿಷ್ಯದ ಬಗ್ಗೆ. ಅಂದ್ರೆ ಎಲ್ರಿಗೂ ಸಿನಿಮಾ ಕನಸು ಕಂಡಿದ್ದಂಥ ಕಲಾವಿದರು ಎಲ್ರು. ಆ ಥರ ಇದ್ದಾಗ ಒಂದಷ್ಟು ಕತೆಗಳು ಅವ್ರು ಮಾಡ್ಕೊಂಡ್ರು, ಅಷ್ಟು ಕತೆಗಳು ನಮ್ಮ ಕತೆಗಳು ಎಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆಗ ಇದ್ದಾಗ ನಮಗೆ ಕಾಡಿದಂಥ ಒಂದು ಕತೆ ಈಗ ನಾವು ಸಿನಿಮಾ ಮಾಡಿರ್ತಕ್ಕಂಥ ಪ್ರಕರಣ ತನಿಖಾ ಹಂತದಲ್ಲಿದೆ ಅನ್ನೋ ಕತೆ. ಆಗ ಇದರಲ್ಲಿ ಇನ್ನೊಂದಷ್ಟು ವರ್ಕ್ ಮಾಡೋಣ, ಇದನ್ನ ಇನ್ನೊಂದ್ ಸ್ವಲ್ಪ ಡೆವಲಪ್ ಆದ ನಂತರ ಇದನ್ನ ಒಂದಷ್ಟು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಇದನ್ನ ಒಂದಷ್ಟು ಬರವಣಿಗೆ ಕೂತ್ಕೊಂಡು ಮುಂಚೆನೆ ಮಾಡ್ಕೊಂಡಿದ್ದ ಕತೆಗೆ ಇನ್ನೊಂದು 3-4 ತಿಂಗಳು ಬರವಣಿಗೆ ಮಾಡಿ ಅದನ್ನ ಒಂದಷ್ಟು ಪರಿಪಕ್ವಗೊಳಿಸಿ ನಂತರ ಒಂದಷ್ಟು ಪ್ರೊಡ್ಯೂಸರ್ಗಳನ್ನ ಹುಡ್ಕೋಣ ಅಂತ ಅನ್ಕೊಂಡು ಒಂದಿಬ್ಬರನ್ನ ಇದ್ ಮಾಡಿದ್ವಿ. ಸ್ವಲ್ಪ ಬಜೆಟ್ ಏನೋ ಇದಾಯ್ತು. ಅದಕ್ಕೋಸ್ಕರ ನಮ್ಮ ಚಿಂತನ್ ಅವರೇ, ಸರಿ ಹೇಗಿದ್ರು ನಾವು ಇದನ್ನ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದೀವಿ, ನಾನೇ ನಿರ್ಮಾಣ ಮಾಡ್ತೀನಿ, ಇದನ್ನ ಮಾಡೋಣ ಅಂತ ಹೇಳಿ ಶುರು ಆಯ್ತು ಈ ಕತೆ. ಸರ್, ರಂಗ ವಿಸ್ಮಯ ಅಂತ ಮೊದಲನೇ ತಂಡ ಸರ್. ನಮ್ಮ ಗುರುಗಳು ಇಲ್ಲೇ ಬಂದಿದ್ದಾರೆ, ಅಶ್ವಥ್ ನಾರಾಯಣ್ ಜಾಧವ್ ಸರ್ ಅಂತ. ಅದಾದ ನಂತರ ರಂಗ ಬದುಕು ಅನ್ನೋ ತಂಡಕ್ಕೆ ಹೋದ್ವಿ. ಅಲ್ಲಿ ನಮ್ಮೆಲ್ಲ ಕಲಾವಿದರು ಪರಿಚಯ ಆಗಿದ್ದು. ಅಂದ್ರೆ ಇಂದಿನ ಯುವ ಜನತೆ ಸ್ವಲ್ಪ ಡ್ರಗ್ಸು ಮತ್ತೆ ದುಶ್ಚಟಗಳಿಗೆ ಬಲಿಯಾಗಿ ದಾರಿ ತಪ್ತಾ ಇದ್ದಾರೆ. ಅದು ಸ್ವಲ್ಪ ಕಾಡ್ತಾ ಇತ್ತು ನಮ್ಮನ್ನ. ಅದ್ರ ಕುರಿತಾಗಿ ಒಂದು ಕ್ರೈಮ್ ಜಾನರ್ ರೀತಿಯಲ್ಲಿ ಒಂದು ಸಿನಿಮಾ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅಂತ ಅನ್ಸಿ ಅದು. ಅಧಿಕಾರಿಗಳನ್ನ ಯಾರನ್ನೂ ಭೇಟಿ ಮಾಡಿಲ್ಲ ಸರ್. ಅಂದ್ರೆ ಮುಂಚೆಯಿಂದ ಒಂದಷ್ಟು ಪತ್ರಿಕೆಗಳಲ್ಲಿ ಓದ್ತಾ ಇದ್ದಿದ್ದು, ಒಂದಷ್ಟು ತಿಳ್ಕೊಂಡಿದ್ದು, ನಮಗ್ ತಿಳಿದಷ್ಟು ನಾಲೆಡ್ಜ್ ಅಲ್ಲಿ, ಆದ್ರೆ ಎಲ್ಲೂ ಲೋಪದೋಷಗಳು ಇಲ್ಲದೆ ಇರೋ ರೀತಿಯಲ್ಲಿ ತಕ್ಕಮಟ್ಟಿಗೆ ನಾವು ಮಾಡ್ಕೊಂಡು ಮಾಡಿದ್ದೀವಿ ಸರ್. ಇಲ್ಲ ಸರ್, ಇದು ಯಾವುದೇ ರೀತಿಯ ಇದಲ್ಲ, ಕಾಲ್ಪನಿಕ, ಸಂಪೂರ್ಣ ಕಾಲ್ಪನಿಕ. ಅದೇ ರಂಗಭೂಮಿ ಕಲಾವಿದ ಆಗಿದೆ, ಅದರ ಮುಖಾಂತರನೇ ಸಿನಿಮಾ. ಇಲ್ಲ, ನಾನು ಎಲ್ಲೂ ಯಾರ ಹತ್ರ ವರ್ಕ್ ಮಾಡಿಲ್ಲ ಸರ್, ಮತ್ತೆ ಯಾವುದೇ ರೀತಿ ಕೋರ್ಸ್ ಮಾಡ್ಕೊಂಡಿಲ್ಲ. ಆದ್ರೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋಂಥವ್ರೆಲ್ಲ ಸಿನಿಮಾ ಅನುಭವ ಇರೋಂಥವ್ರೆ. ಅದರಿಂದ ನಮ್ಗೆ ಸಿನಿಮಾ ಮಾಡೋದಕ್ಕೆ ತುಂಬಾ ಸಹಾಯ ಆಯ್ತು. ಸಂಪೂರ್ಣವಾಗಿ ಚಿತ್ರ ಸಿದ್ಧವಿದೆ, ಮುಂದಿನ ತಿಂಗಳು ಬಿಡುಗಡೆಗೆ ಪ್ಲಾನ್ ಮಾಡ್ಕೊತಾ ಇದ್ದೀವಿ. ಆಗಿದೆ ಸರ್, ಬಂದಿದೆ. ಸ್ವಲ್ಪ ಡ್ರಗ್ಸು, ಗಾಂಜಾ ಇದೆಲ್ಲ ಸ್ವಲ್ಪ ವೈಭವೀಕರಣ ಸ್ವಲ್ಪ ಇದಿತ್ತು ಅಂತ, ಅದು ಸೀನ್ಗಳನ್ನ ಸ್ವಲ್ಪ ಕಟ್ ಮಾಡಬೇಕು ಅಂತ ಹೇಳ್ತಾರೆ. ಅದು ಸರ್ ಸ್ವಲ್ಪ ಇದೆ. ಇಲ್ಲ, ಇದೊಂದು ಅಂಶ ಅಷ್ಟೇ ಸರ್. ಇದನ್ನ ಒಂದು ಎಳೆಯಾಗಿ ಇಟ್ಕೊಂಡು ಕತೆ ಮಾಡಿರೋದು. ಒಬ್ಬ ಹಾಗೆ ಮೇಡಮ್ ಹೇಳ್ದಾಗೆ ಹೊಸ ಠಾಣೆಗೆ ಒಬ್ಬ ವರ್ಗಾವಣೆಯಾಗಿ ಬಂದ SIಗೆ ಅವನ ಸ್ಟೇಷನ್ ಲಿಮಿಟ್ಸ್ ಅಲ್ಲೇ ಒಂದಷ್ಟು ಕೊಲೆಗಳು ಆಗ್ತಾ ಇರುತ್ತೆ. ಅದನ್ನ ಬೆನ್ನಟ್ಟಿ ಹೋದಾಗ ಅದಕ್ಕೂ ಈ ಗಾಂಜಾ ಡ್ರಗ್ಸ್ ಇದಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನ ತನಿಖೆನ ಆತ ತೀವ್ರಗೊಳಿಸಿದಾಗ ಮುಂದೆ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಅನ್ನೋದು ಗೊಬ್ಬರ. ಎಲ್ಲ ರಂಗಭೂಮಿ ಕಲಾವಿದರು ಸರ್, ಚಿರಪರಿಚಿತ ಮುಖ ಅಂತ ಯಾವುದಿಲ್ಲ, ಎಲ್ಲ ಕಂಪ್ಲೀಟ್ ಹೊಸ ನಟ. ಬೆಂಗಳೂರು. ಶೂಟಿಂಗ್ ಶುರುವಾಗಿದ್ದು ಹೋದ ವರ್ಷ ಆಗಸ್ಟ್ ಅಲ್ಲಿ ಸರ್. ಆಗಸ್ಟ್ ಅಲ್ಲಿ ಶುರುವಾಗಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೇ ತುಂಬಾ ಟೈಮ್ ತಗೊಳ್ತು. ಅಲ್ಲಿ ಸ್ವಲ್ಪ VFX ವರ್ಕ್ ಎಲ್ಲ ಬೇಕಿತ್ತು, ಅದು ತುಂಬಾ ಟೈಮ್ ತಗೊಂಡು ಈಗ ಮೊನ್ನೆಷ್ಟೇ ಸಿದ್ಧ ಆಯಿತು. 15-20% ಇರ್ಬೋದು, ತುಂಬಾ ಏನಿಲ್ಲ ಸರ್. ಅಂದ್ರೆ ಕತೆಗೆ ಅವಶ್ಯಕತೆ ಬೀಳಲಿಲ್ಲ ಸರ್. ಟೈಟಲ್ ಟ್ರ್ಯಾಕ್ ಒಂದಿದೆ, ಈಗ ನಾವು ಪ್ಲೇ ಮಾಡಿದ್ವಲ್ಲ ಅದೊಂದು. ಅದು ಬಿಟ್ಟರೆ ಒಂದು ಬಿಟ್ ಸಾಂಗ್ ಇದೆ. ಸಿನಿಮಾ ಡ್ಯೂರೇಷನ್ 95 ಮಿನಿಟ್ಸ್. ಖಂಡಿತ ಇದೆ ಸರ್. ನಮ್ಮ 1.5 ಗಂಟೆ ಸಿನಿಮಾನ ಯಾವುದೇ 1 ನಿಮಿಷನೂ ಬೋರ್ ಆಗದೆ ಇರೋ ರೀತಿ ಜನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಅದೇ ಸರ್, ಅದ್ರದ್ದು ಅವಶ್ಯಕತೆ ಬೀಳಲಿಲ್ಲ ಸರ್ ಎಲ್ಲೂ. ಅಂತದ್ದು ಕಾಮಿಡಿದು ತುಂಬಾ ಗಂಭೀರವಾಗಿ ಸಾಗುವಂತ ಕತೆ. ಎರಡೂ ಇತ್ತು ಸರ್, OTTನೂ ಇತ್ತು, ಹಾಗೆ ಚಿತ್ರಮಂದಿರದಲ್ಲೂ ನೋಡ್ಬೇಕು ಜನ ನಮ್ಮ ಸಿನಿಮಾನ ಅನ್ನೋದು ಮನಸ್ಸಲ್ಲಿ ಇತ್ತು.
ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ.